ನೋಡಿ, ಈ ಜಾತಿ ಜನಗಣತಿ ವರದಿ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆನೇ ಕಚ್ಚಾಟ ಇದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಜನಪ್ರತಿನಿಧಿಗಳು ಇದನ್ನು ಒಪ್ತಾ ಇಲ್ಲ. ಅಹಿಂದ ವರ್ಗದವರು ಒಪ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗೆ ಆಂತರಿಕ ಕಚ್ಚಾಟಕ್ಕೆ ಕಾರಣವಾಗಿದೆ. ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ವರದಿ ಪಾರದರ್ಶಕವಾಗಿದೆ, ವೈಜ್ಞಾನಿಕವಾಗಿದೆ ಅನ್ನೋದು ಸಿಎಂ ಬಣದ ವಾದ. ಆದರೆ ಪ್ರಬಲ ಸಮುದಾಯಗಳ ನಾಯಕರಿಗೆ ಈ ವರದಿಯ ಮೇಲೆ ಡೌಟ್ ಇದೆ. ಉದ್ದೇಶಪೂರ್ವಕವಾಗಿ ಸಮುದಾಯಗಳ ಸಂಖ್ಯೆ ಹೆಚ್ಚಳ ಮಾಡಿದ್ದಾರೆ ಅಂತ ಆರೋಪ. ಡೌಟ್ ಕ್ಲಿಯರ್ಗೆ ಮೂಲ ದಾಖಲೆಗಳ ಪರಿಶೀಲನೆ ಆಗಬೇಕು. ಎಲ್ಲಿದೆ ಮೂಲ ದಾಖಲೆ? ಇಲ್ಲವೇ ಇಲ್ಲ. ಮೂಲ ದಾಖಲೆನೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರೇ ಪತ್ರ ಬರೆದಿದ್ರು ಮೂಲ ದಾಖಲೆ ಇಲ್ಲ ಅಂತ. ಮೂಲ ಪ್ರತಿಗಳ ಲೆಕ್ಕ, ವರದಿಯ ಜನಸಂಖ್ಯಾ ಲೆಕ್ಕ ಎಲ್ಲ ತಾಳೆ ಆಗಬೇಕು. ಆಗದೇ ಇರೋ ಕೆಲಸ ಇದು. ಮೂಲ ಸರ್ವೆ ಪ್ರತಿಗಳ ಪರಿಶೀಲನೆಗೆ ಕೆಲವು ನಾಯಕರು ಆಗ್ರಹಿಸಿದಾರಂತೆ. ಮೂಲ ಪ್ರತಿಗಳ ಪರಿಶೀಲನೆ ಬಗ್ಗೆ ಸಿಎಂ ನಿಲುವೇನು ಅನ್ನೋದು ಕುತೂಹಲ. ಅಂದರೆ ಆಡಿಟ್ ಆಗಬೇಕಾಯಿತು ಅಂತ ಪ್ರಶ್ನೆ. ಮತ್ತೊಮ್ಮೆ ಎಲ್ಲನೂ ಕೂತ್ಕೊಂಡು ಲೆಕ್ಕ ಹಾಕಬೇಕು. ಅದಕ್ಕೆ ಮೂಲ ಪ್ರತಿ ಬೇಕು. ಅಂದರೆ ಇವರು ಮನೆ ಮನೆಗೆ ಹೋಗಿ ಸ್ಕೂಲ್ ಮಾಸ್ಟರ್ಗಳು ಬರ್ಕೊಂಡ್ಬಂದಿರ್ತಾರಲ್ಲ, ಆ ಮೂಲ ಪ್ರತಿ ಬೇಕು ಅಂತ ಎಲ್ಲಿದೆ? ಇಲ್ಲ, ಅದು ಮೂಲ ಪ್ರತಿ. ಹಾಗಾಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಮುಖ್ಯಮಂತ್ರಿಗಳು ಇದಕ್ಕೇನು ಹೇಳ್ತಾರೆ? ಒತ್ತಡ ಹಾಕಿದ್ರೆ ಎಲ್ಲ ಪಕ್ಷದಿಂದಲೂ ನಮಗೆ ಮೂಲ ಪ್ರತಿ ಕೊಡಿ ಅಂತಂದರೆ ಈ ಕಟ್ಟಕ್ಕೆ ಸಿಕ್ಕಾಕೋತಾರೆ ಸಿದ್ದರಾಮಯ್ಯನವರು ಸಹಜವಾಗಿ. ಹಾಗಾಗಿ ಆ ಕೆಲಸ ಆಗುತ್ತಾ ಅಂತ ಕಾದು ನೋಡೋಣ.